ನಮಸ್ಕಾರ. ನಾನು ಅನುಷಾ ಕೃಷ್ಣ. ಮೂಲತಃ ನಾನು ಮಲ್ನಾಡ್ನವಳು, ಶಿವಮೊಗ್ಗ. ಸೊ ನಾನು ಇಂಜಿನಿಯರಿಂಗ್ ಮಾಡಿಕೊಂಡು ಅನಂತರ ಏನೋ ಒಂದು ಸಿನಿಮಾ ರಂಗದ ಬಲು ಅನಿಸುತ್ತೆ. ರಂಗಭೂಮಿಯಿಂದ ನನ್ನ ನಟನೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸಿನಿಮಾ ರಂಗಕ್ಕೆ ಇವಾಗ ಬಂದು ತಲುಪಿದೆ. ಸಿನಿಮಾ ಹಲವಾರು ಒಂದು 6-7 ಸಿನಿಮಾಗಳನ್ನು ಮಾಡಿದ್ದೀನಿ. ಕನ್ನಡದಲ್ಲಿ ಒಂದು ತೆಲುಗು ಸಿನಿಮಾ ಕೂಡ ಮಾಡಿದ್ದೀನಿ. ರೀಸೆಂಟಾಗಿ UI ಅಂತ ಸಿನಿಮಾ ಬಂತು, ಉಪ್ಪಿ ಸರ್ದು. ಅದರಲ್ಲಿ ಟ್ರೋಲ್ ಸಾಂಗ್ ನೀವು ನೋಡಿರ್ತೀರಾ. ಅದು ಬಿಟ್ಟು ಇವಾಗ ಭಾವತೀರ ಯಾನ ಅಂತ ರಿಲೀಸ್ ಆಗಿದೆ. ಆಲ್ಮೋಸ್ಟ್ 5 ವೀಕ್ಸ್ ನಮ್ಮ ಕನ್ನಡ ಆಡಿಯನ್ಸ್ ಅದನ್ನು 5 ವೀಕ್ಸ್ ಸಕ್ಸಸ್ಫುಲ್ ಆಗಿ ಥಿಯೇಟರ್ನಲ್ಲಿ ನಿಲ್ಲಿಸಿದ್ದೀರಾ. ಸೊ ಅದು ಬಿಟ್ಟು ಇವಾಗ ರೀಸೆಂಟಾಗಿ ನಾವು ಇಲ್ಲಿ ಇವತ್ತು ಮಾತನಾಡ್ತಾ ಇರುವಂಥದ್ದು ಮೇನ್ಲಿ ಕದೀಮಾ ಸಿನಿಮಾದ ಬಗ್ಗೆ. ಕದೀಮಾ ಸಿನಿಮಾದಲ್ಲಿ ನಾನು ನಾಯಕ ನಟಿಯಾಗಿ ಅಭಿನಯಿಸಿದ್ದೀನಿ. ಇದೇ ಏಪ್ರಿಲ್ 18ಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಸರ್ ಮತ್ತೆ ಎಲ್ಲ ಅದೇ ಅಲ್ವಾ ಸರ್? ಈಗ ಇಂಜಿನಿಯರ್ ಮಾಡಿದ್ರಲ್ಲ, ನಮಗೆ ಸಿನಿಮಾ ನೈಟ್ ಹೆಂಗ್ ಬಂತು? ಹೀಗೆ ಬಣ್ಣ ಹಚ್ಬೇಕಂತ ಹೆಂಗ್ ಬಂತು? ಅಂದ್ರೆ ನಂಗೆ ಅನ್ಸೇ ಇರಲಿಲ್ಲ. ಅಂದ್ರೆ ನಾನು ಇದನ್ನ ಕರಿಯರ್ ತಗೋತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಥಿಯೇಟರ್ ಅಲ್ಲಿ ಫಸ್ಟ್ ಹಾಗೆ ಆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆಸ್ ಅ ಹಾಬಿ. ಥಿಯೇಟರ್ ಅಲ್ಲಿ ಒಬ್ರು ರೈಟರ್ ಇದ್ದವರು ಬ್ರಾಹ್ಮಿ ಅಂತ ಒಂದು ಸಿನಿಮಾಗೆ ಅದೇ ನೀವು ನೋಡುತ್ತೆ, ರೀಸೆಂಟ್ ಆಗಿ ಒಂದು ಇದು ಸ್ಟೇಟ್ ಅವಾರ್ಡ್ ಬಂತು. ಅದರಲ್ಲಿ ಒಬ್ರು ಅಭಿಷೇಕ್ ಅಯ್ಯಂಗಾರ್ ಅಂತ ಅವರು ನನ್ನ ರೆಫರ್ ಮಾಡಿದ್ರು ಆ ಸಿನಿಮಾಗೆ. ಸೊ ಅಲ್ಲಿಂದ ಹಾಗೆ ಸ್ಟಾರ್ಟ್ ಆಯಿತು. ಅಲ್ಲಿ ಆ್ಯಕ್ಟಿಂಗ್ ಇದು ಸ್ಟಾರ್ಟ್ ಆಯಿತು. ದೆನ್ ಹೋಗ್ತಾ ಹೋಗ್ತಾ ಏನೋ ಓಕೆ ಇದೇ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಇಂಜಿನಿಯರಿಂಗ್ ಕೆಲಸದಿಂದ ಸ್ವಲ್ಪ ಜಾಸ್ತಿ ಕಳಿಸಿ ಫುಲ್ ಟೈಮ್ ಆ್ಯಕ್ಟರ್ ಆಗಿ. ಸೊ ಇಂಜಿನಿಯರಿಂಗ್ ವರ್ಕ್ ಮಾಡ್ತಿದ್ರಾ? ಹಾಂ, ಸೆಮಿಕಂಡಕ್ಟರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾವು UI ಹೆಂಗ್ ಚಾನ್ಸ್ ಸಿಕ್ಕಿದೆ? UI ಹೇಳಬೇಕು ಅಂತಂದ್ರೆ ಡೈರೆಕ್ಷನ್ ಟೀಮಲ್ಲಿ ಪರಿಚಯ ಇದ್ರು. ಹಾಗಾಗಿ ನನಗೆ ಕೃಷ್ಣ ಸರ್ ಅಂತ ಡೈರೆಕ್ಷನ್. ಸೊ ಅವ್ರು ಕಾಲ್ ಮಾಡಿ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತಂದಾಗ ನಾನು ಏನು ಪಾತ್ರ ಓಕೆ ಅಂತಂದಾಗ ಸರ್ನ ಒಂದು ಮೀಟ್ ಆಗಿ, ನನಗೆ ಮೇನ್ಲಿ ಸರ್ ಮೀಟ್ ಆಗಕ್ಕೆ ಸಿಗತ್ತೆ ಅಂತ ಹೋಗಿ ನಾನು ಭೇಟಿಯಾಗಿ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಜರ್ನಿ. ನಿಮ್ಗೆ ಪಾತ್ರ ಎಕ್ಸ್ಪ್ಲೇನ್ ಮಾಡಿದ್ರಾ? ಅಂದ್ರೆ ಸರ್ ಹೇಳಿದ್ರು, ಅಲ್ಲಿ ಹೋದಾಗ ಸರ್ ನೋಡಿ ಈ ತರ ಇರುತ್ತೆ, ಈ ತರ ಜರ್ನಿ ಆಗುತ್ತೆ, ಇದೊಂದು ಈ ಫ್ರೆಂಡ್ ರೀತಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಉಪ್ಪಿ ಸರ್ ಅಂತ ಓಕೆ ಈ ಒಂದು ಒಳ್ಳೆ ಅವಕಾಶ, ಆ ಒಂದು ಅವ್ರ ರಚನೆ ನಿರ್ದೇಶನದಲ್ಲಿ ಮಾಡುವಂತ ಅವಕಾಶ ಸಿಗ್ತಾ ಇದೆ ಅಂತ ನಾನು ಸಿನಿಮಾ ನೋಡಿ ಒಂದು ಸಾಂಗ್ ಫುಲ್ ಇದ್ದೀರಾ ನೀವು. ಸಿನಿಮಾದ ಕೆಲವೊಂದು ಸೀನ್ ಇದ್ದೀರಾ. ಹೌದು. ಎಷ್ಟು ದಿನ ನೀವು ಉಪ್ಪಿ ಸರ್ ಡೈರೆಕ್ಷನ್? ಆಲ್ಮೋಸ್ಟ್ ಒಂದು 10 ದಿನ ಅನ್ಸುತ್ತೆ, 10-12 ದಿನ ಅಂತ ಅನ್ಬೋದು. ಅವ್ರ ಜೊತೆ ಅಂದ್ರೆ ಸ್ಕ್ರೀನ್ ಶೇರ್ ಮಾಡೋಂತ ಇದಿರ್ಲಿಲ್ಲ, ಜಸ್ಟ್ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ರು. ಸೊ ಅದು ಒಳ್ಳೆ ಅನುಭವ. ನಿಮ್ಗೆ ಏನಾದ್ರು ಟಿಪ್ಸ್ ಏನಾದ್ರು ಕೊಟ್ಟಿಲ್ಲ? ಟಿಪ್ಸ್ ಅಂತ ಹೇಳಿಲ್ಲ, ಬಟ್ ಅವರು ತುಂಬಾ ಈ ತರ ನಾರ್ಮಲ್ ಆಗಿ ಎಲ್ಲರ ಜೊತೆ ಮಿಂಗಲ್ ಹಾಕೊಂಡ್ರೆ ಇದ್ರು ಶಾರ್ಟ್ಸ್ ಮಧ್ಯ ಎಲ್ಲ ಹೊಸ ಹೊಸ ಸೀರೀಸ್ ಎಲ್ಲ ಬರುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಅವ್ರೆಲ್ಲದ್ರ ಬಗ್ಗೆ ಅಪ್ಡೇಟೆಡ್ ಆಗಿರ್ತಾರೆ. ಹೊಸ ಹೊಸ ಸೀರೀಸ್, ಹೊಸ ಇದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಯಾವ್ದೋ ಕೊರಿಯನ್ ಸೀರೀಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ನಾವು ಸರ್ ಎಲ್ಲಾ ರೀತಿ ಒಂದು ಇದನ್ನು ಕೂಡ ನೋಡ್ತಾ ಇರ್ತಾರೆ. ಇದು ತುಂಬಾ ನಟನೆ ಚೆನ್ನಾಗಿತ್ತು ನೋಡಿದ್ರ ಅಂತ ನಮ್ಮೆಲ್ಲ ಆಕ್ಟರ್ಸ್ ಜೊತೆ ಆಗಿರ್ಲಿ ಈ ತರ ಡಿಸ್ಕಸ್ ಮಾಡ್ಕೊಂಡು ತುಂಬಾ ಸಪೋರ್ಟಿವ್ ಆಗಿದ್ರು. ಒಂದು ದಿನ ನಾನು ನೆನೆಸ್ಕೊಳ್ಳೇಬೇಕು. ಒಂದು ಟೈಮಲ್ಲಿ ಉಪ್ಪಿ ಸರು, ಸಾಧು ಕೋಕಿಲ ಸರ್ ಒಂದು ಈ ತರ ಒಂದು ಚಿಕ್ಕದಾಗಿ ಹಾಡು ಹೇಳೋಂಥದ್ದು, ಅದು ಮಾತ್ರ ನಾನು ಒಂಥರ ಅಷ್ಟು ಹತ್ತಿರದಲ್ಲಿ ಅವರಿಬ್ರು ಅಂದ್ರೆ ಸಾಧು ಕೋಕಿಲ ಸರ್ ಹಾಡು ಹೇಳೋಂಥದ್ದು, ಉಪ್ಪಿ ಸರ್ ಕೂಡ. ಅಂಡ್ ಡೈರೆಕ್ಷನ್ ಟೀಮಲ್ಲಿ ಇರುವಂತ ಒಬ್ಬರನ್ನ ಕರೆಸಿ ಅವ್ರು ಕೂಡ ಸಪೋರ್ಟಿವ್ ಆಗಿ ಇಲ್ಲ ಇವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಹಾಡ್ಲಿ ಅಂತ ಹಾಡ್ಸಿದ್ರು ಕೂಡ ಉಪ್ಪಿ ಸರ್. ಆ ಮೂಮೆಂಟ್ ನನಗೆ ತುಂಬಾ ಮೆಮೊರಬಲ್ ಆಯ್ತು. ಅದು ಹಳೆ ಎಲ್ಲ ಸಾಂಗ್ಸ್ ಸರ್, ಹಳೆ ಈ ಮೊಹಮ್ಮದ್ ರಫಿ ಆ ಟೈಮಿನ ಹಿಂದಿ ಹಾಡನ್ನ ಹಾಡಿದ್ರು ಸರ್. ಹಿಂಗೆ ಸುಮ್ಮನೆ ಗುನುಗುತ್ತಾ ಇದ್ರು. ಹಾಗೆ ಸಾಧು ಕೋಕಿಲ ಸರ್ ಇದ್ರು, ಇದಕ್ಕೆ ವೇಟ್ ಮಾಡ್ತಾ ಇದ್ವಿ, ಶಾರ್ಟ್ ರೆಡಿ ಆಗೋದಕ್ಕೆ ವೇಟ್ ಮಾಡ್ತಾ ಇದ್ವಿ. ಅವಾಗ ಅವ್ರು ಕೂಡ ಸಾಧು ಕೋಕಿಲ ಸರ್ ಹಾಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ಉಪ್ಪಿ ಸರ್ ಕೂಡ ಅದ್ರ ಜೊತೆನೆ ಹಂಗೆ ಜಾಯ್ನ್ ಆದ್ರು. ಅಂಡ್ ದೆನ್ ಅವರು ಡೈರೆಕ್ಷನ್ ಟೀಮಲ್ಲಿ ಒಬ್ರು ತುಂಬಾ ಒಳ್ಳೆ ಸಿಂಗರ್ ಇದ್ರು. ಇಲ್ಲ ಇದು ತುಂಬಾ ಚೆನ್ನಾಗಿ ಹಾಡ್ತಾರೆ, ನೀವು ಹಾಡ್ಲೇಬೇಕು ಅಂತ ಕರೆಸಿ ಅವ್ರನ್ನ ಹಾಡ್ಸಿದ್ರು. ದಟ್ ವಾಸ್ ಲೈಕ್ ಅಂತ ಒಂದು ಸಪೋರ್ಟ್ ಕೊಡುವಂಥದ್ದು ಇದೆಯಲ್ಲ ಹೊಸ ಪ್ರತಿಭೆಗಳಿಗೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಟ್ರೋಲ್ ಸಾಂಗ್ ಅದು ರಿಲೀಸ್ ಆಗಿ ತುಂಬಾ ಹಿಟ್ ಆಯ್ತು. ಫ್ರೆಂಡ್ ಸರ್ಕಲ್ ಮನೆಯಲ್ಲ ಏನ್ ಹೇಳ್ತಿದ್ರು? ತುಂಬಾ ಖುಷಿ ಆಯ್ತು ಅವ್ರಿಗೆಲ್ಲ. ಬಿಕಾಸ್ ಏನ್ ಫನ್ ಆಗಿದೆ ಇದ್ರಲ್ಲಿ ಬರ್ದಿರೋದ್ರಲ್ಲಿ, ಯು ಗಾಟ್ ಟು ಆಕ್ಟ್ ಅನ್ನೋರಿಗೆಲ್ಲ ತುಂಬಾ ತುಂಬಾ ಖುಷಿ ಆಯ್ತು. ಅಲ್ಲಿ ಮಾಡ್ತಾರೆ ನಾವು ತುಂಬಾ ಫನ್ ಆಗಿದ್ದು. ಲಿರಿಕ್ಸ್ ಈ ತರ ಇದೆ, ಎಷ್ಟು ಮಜವಾಗಿದೆ ಇದು ಅನ್ನೋ ರೀತಿ. ಈ ಸಿನಿಮಾ ಚಾನ್ಸ್? ಈ ಸಿನಿಮಾ ಕೂಡ ಹಾಗೇನೆ ಒಂದು ಆಡಿಷನ್ಗೆ ಅಂತ ಕರೆದ್ರು, ಒಂದು ಕಾಸ್ಟಿಂಗ್ ಥ್ರೂ ಆಡಿಷನ್ಗೆ ಕರೆದಾಗ ಭೀಮೇಶ್ ಸರ್ ಇದ್ರು ಅವರು. ಆ್ಯಂಡ್ ನಮ್ಮ ಸ್ಯಾಕ್ರೆಟಿಕ್ ಡೈರೆಕ್ಟರ್ ಕೂಡ ಈ ಥರ ನೋಡಿ ಇರೋರ್ನ ಆ್ಯಕ್ಟ್ ಮಾಡಿ ಚೆನ್ನಾಗಿದೆ ಇದು ನೋಡಿ ಅಂತ ಮಾಡಿಸಿದಾಗ ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಸೀನ್ ಕೊಟ್ಟರು. ತುಂಬ ಇಂಟೆನ್ಸ್ ಆಗಿತ್ತು ಅದು. ಅದನ್ನ ಮಾಡಿದಾಗಲೇ ಅನ್ಕೊಂಡೆ ಓಕೆ ಚೆನ್ನಾಗಿದೆ, ಸ್ಕ್ರಿಪ್ಟು ಮಾಡ್ಬೋದು, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಥಿಯೇಟರ್ ಆರ್ಟಿಸ್ಟ್ ರಂಗಭೂಮಿ ನಟಿ.
ಸೊ ಹಾಗಾಗಿ ನೀವು ಇದ್ರಲ್ಲಿ ನೋಡಿರ್ಬೋದು ಟ್ರೈಲರ್ ಅಲ್ಲಿ ಬೇರೆ 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 ರೋಲ್ ಅಲ್ಲಿ ಹಾಕೊಳ್ಳೋ ಒಂದು ಅವಕಾಶ ಸಿಕ್ತು, ಅದೊಂಥರ ಫನ್ ಆಗಿತ್ತು. ಅದು ಬಿಟ್ಟು ನಾನು ಕೂಡ ರಂಗಭೂಮಿಯಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಒಂಥರ ಏನೋ ರಿಲೇಟಬಲ್ ಫೀಲ್ ಇತ್ತು, ಖುಷಿ ಆಯ್ತು ಅದನ್ನ ಸ್ಕ್ರೀನ್ ಮೇಲೆ. ಬಿಗಿನಿಂಗ್ ಅಲ್ಲಿ ಬಿಕಾಸ್ ಥಿಯೇಟರ್ ಒಂದು ಇದು ಬಂದಿರೋದ್ರಿಂದ ಮಲ್ಟಿಪಲ್ ಶೇಡ್ಸ್ ಇದೆ. ಆಲ್ಮೋಸ್ಟ್ ಐ ಥಿಂಕ್ 6-7+ ಕ್ಯಾರೆಕ್ಟರ್ಸ್ ನ ಟ್ರೈ ಮಾಡಿದಿರ್ಬೋದು ನಾವು. ಫನ್ ಆಗಿದೆ. ಈ ಸಿನಿಮಾ ಏನಕ್ಕೆ ಅಂದ್ರೆ ಒಂದು ಮೇನ್ಲಿ ಹೇಳ್ಬೇಕು ಅಂತಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದನ್ನ ತಗೊಂಡಿದ್ದಾರೆ. ಹೀರೋನೇ ಇನ್ ತಗೋಬಹುದು, ಯಾವುದೇ ಸಿನಿಮಾದಲ್ಲಿ ನಾವು ಕೇಳಿರಲ್ಲ ಹೀರೋ ಒಂದು ಕಳ್ಳ ಆಗಿರುವಂತದ್ದು, ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ. ಅದಲ್ಲದೆ ಕೂಡ ಸಿಟಿ ಮಾರ್ಕೆಟ್ ಅಲ್ಲಿರುವಂತ ಒಂದು ಕ್ಯಾರೆಕ್ಟರ್ಸ್, ಅಲ್ಲಿನ ಒಂದು ಲೈಫ್ ಸ್ಟೈಲು ಅದನ್ನ ತೋರಿಸುವಂತದ್ದಾಗಿರ್ಬೋದು, ಅಥವಾ ಜನರಲ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಒಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಇದೆ. ಆಫ್ಟರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನರ್, ಆಕ್ಷನ್ ಸೀಕ್ವೆನ್ಸಸ್ ಅಂಡ್ ಲವ್ ಸ್ಟೋರಿ, ಓವರ್ ಆಲ್ ಒಂದು ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಶೂಟಿಂಗ್ ಪ್ರೊಡ್ಯೂಸರ್ ಮೇಡಮ್ ಹೇಳೋದು, ನೀವು ಅದೊಂದು ಸೀನ್ಗೆ ಡೆಡಿಕೇಶನ್ 22 ಸಲ ಬೀಳೋದು, ಆ ಮೂಮೆಂಟ್ ಹೆಂಗಿತ್ತು, ಅದೇನಕ್ಕೆ ಅದು ಅಷ್ಟು ಅಂದ್ರೆ ಅದು ಲಾಟ್ ಆಫ್ ಅದೇ ಸರ್, ತುಂಬಾ ಜನ ಅಂದ್ರೆ ಇರ್ಬೇಕಾದ್ರೆ ಯಾರೋ ಅವ್ರು ಮೂವ್ ಆಗ್ಬೇಕು, ಕರೆಕ್ಟ್ ಈ ಟೈಮಿಗೆ ಇಲ್ಲಿ ಬರ್ಬೇಕು ಅನ್ನೋದಕ್ಕೆ ಮಲ್ಟಿಪಲ್ ಶಾರ್ಟ್ಸ್ ಎಲ್ಲ ತಗೋತಾ ಇದ್ರು. ಮೂವ್ಮೆಂಟ್ ಇತ್ತು ಸ್ವಲ್ಪ, ಹಾಗಾಗಿ ಸ್ಕೂಟಿದು ಇದ್ರದ್ದೆಲ್ಲ ಮೂವ್ಮೆಂಟ್ ಇದರಿಂದ ಅದೆಲ್ಲ ಕೋಆರ್ಡಿನೇಷನ್ ಇದರಿಂದ ಸ್ವಲ್ಪ ಮಲ್ಟಿಪಲ್ ಇದಾಯ್ತು. ಬಟ್ ನಾವು ಆಕ್ಟಿಂಗ್ ಅಂತ ಬಂದಾಗ ಅಷ್ಟು ಅಲ್ಲಿ ಏನು ಅನ್ಸಿಲ್ಲ, ಬಿಕಾಸ್ ಮಜಾನೇ ಇತ್ತು. ಓಕೆ ಮಾಡ್ತಾ ಇದ್ವಿ, ಇನ್ನು ಮಾಡೋಣ ಆ ಥರನೇ. ಈ ಸಿನಿಮಾ ಬಿಟ್ಟು ಯಾವ ಸಿನಿಮಾ ಇದೆ? ಈಗ ಅದೇ ನಾನು ತೆಲುಗುಲ್ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ಅದು ಪೇಕ ಮೇಡಮ್ ಅಂತ, ಅದು ಅಮೆಝಾನ್ ಪ್ರೈಮಲ್ಲಿ ಇದೆ ಇವಾಗ. ಅದಾದ್ಮೇಲಿಂದ ಸ್ವಲ್ಪ ತೆಲುಗು ಅವಕಾಶಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಸೊ ತೆಲುಗುದಲ್ಲಿ ಒಂದು ಸಿನಿಮಾ ಆಲ್ಮೋಸ್ಟ್ ಮಾಡ್ತಾ ಇದ್ದೀನಿ. ಅದು ಏಪ್ರಿಲಲ್ಲಿ ಶೂಟ್ ಆಗಬೇಕಾಗಿತ್ತು, ಇದನ್ನು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಅದು ಬಿಟ್ಟು ಈಗ ಅದೇ ಭಾವತೀರಯಾನ ಆದ್ಮೇಲೆ ಸ್ವಲ್ಪ ಡಿಸ್ಕಷನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಕನ್ನಡ ಇನ್ನೂ ಫೈನಲೈಸ್ ಆಗಿಲ್ಲ ಯಾವುದನ್ನು. ಸೊ ಸದ್ಯಕ್ಕೆ ತೆಲುಗುದಲ್ಲೇ, ಬಿಕಾಸ್ ಅಲ್ಲಿ ಅಮೆಝಾನ್ ಅಲ್ಲಿ ರಿಲೀಸ್ ಆಗಿದ್ದರಿಂದ. ಬಟ್ ಇದು ಭಾವತೀರಯಾನ ಆದ್ಮೇಲಿಂದ ಸ್ವಲ್ಪ ಕನ್ನಡದಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ಕದೀಮ್ ಆದ್ಮೇಲೆ ನೋಡ್ಬೇಕು ಹೇಗೆ. ಅಂದ್ರೆ ಒಂದು ನನ್ನ ಪಾತ್ರಕ್ಕೆ ಒಂದು ಒಳ್ಳೆ ಸ್ಟ್ರಾಂಗ್ ಪ್ರೆಸೆನ್ಸ್ ಇದ್ದು, ಅಂಡ್ ಈಗ ಯಾವುದೋ ಒಂದು ನಟರ ಜೊತೆ ಡೈರೆಕ್ಟರ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಒಂದು ಇದಿರುತ್ತಲ್ಲ ನಮಗೆ ಆಸ್ ಆರ್ಟಿಸ್ಟ್, ಅದು ಕೂಡ ನೋಡ್ತೀನಿ. ಹಂಗಿದ್ರೆ ಆ ಥರ ಸ್ಕ್ರಿಪ್ಟ್ಸ್ ಆಕ್ಟಿಂಗ್ ಸ್ಕೋಪ್ ಇರುವಂಥದ್ದು. ಅಂಡ್ ಒಂದು ಈ ತರ ನನ್ನ ಫೇವ್ರೆಟ್ ಡೈರೆಕ್ಟರ್ಸ್ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿರುವಂತದ್ದಾದ್ರೆ ಖಂಡಿತವಾಗ್ಲೂ. ಸಾಂಗ್ ಆದ್ಮೇಲೆ ನಿಮ್ಗೆ ಆ ಕಡೆ ಜಾಸ್ತಿ ಬೇಡಿಕೆ ಇದೆಯಾ? UI ಸಾಂಗ್ ಆದ್ಮೇಲೆ ಅದು UI ಅಂಡ್ ಆ ಸಿನಿಮಾ ಒಟ್ಟೊಟ್ಟಿಗೆ ಬಂತು ಆಲ್ಮೋಸ್ಟ್. UI ಆದ್ಮೇಲೆ ಕೂಡ ಸ್ಲೋ ಆಗಿ ಅಲ್ಲಿ ರೆಕಗ್ನೈಸ್ ಮಾಡಕ್ಕೆ, ಬಟ್ ಅದೇನಾಯ್ತು ಅಂದ್ರೆ UI ಅಲ್ಲಿ ಸ್ವಲ್ಪ ಲುಕ್ ಡಿಫ್ರೆಂಟ್ ಆಗಿರೋದ್ರಿಂದ ಸ್ವಲ್ಪ ರೆಕಗ್ನೈಸ್ ಆಗಕ್ಕೆ ಸ್ವಲ್ಪ ಟೈಮ್ ಆಯ್ತು. ಓ ನೀವೇನಾ UI, ಓ ಇವಾಗ ಗೊತ್ತಾಯ್ತು ಸ್ವಲ್ಪ ಅಷ್ಟು, ಯಾಕಂದ್ರೆ ಲುಕ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇಟ್ಟಿದ್ರು ಅದರಲ್ಲಿ. ಸೊ ಐ ಥಿಂಕ್ ಸ್ವಲ್ಪ ಈಗ ಟ್ರಾಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಆಗಿ ಇವಾಗ ಸ್ವಲ್ಪ ಡಿಸ್ಕಷನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಏನಾದ್ರೂ ಸ್ವಲ್ಪ ಚೂಸಿಯಾಗಿ ಹೋಗೋಣ ಅಂತ, ಅಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ, ಇವಾಗ ಸಿನಿಮಾಗಳೆಲ್ಲ ರಿಲೀಸ್ ಆಗಿ ಇದು ಮಾಡ್ತಾ ಇರೋದ್ರಿಂದ ಅದೇ. ಆ ಥರ ಸುಮಾರು ಇದೆ ಸರ್, ಒಂದು ಹ್ಯೂಜ್ ಲಿಸ್ಟ್ ಇದೆ. ಹೇಳ್ಬೇಕು ಅಂತಂದ್ರೆ ಈಗ ಮಹಾನಟಿ ಅನ್ನೋದು ನಂಗೆ ತುಂಬಾ ಇಷ್ಟ. ಆ ಬಯೋಪಿಕ್ಸ್ ಎಲ್ಲ ಮಾಡ್ತಾರಲ್ಲ ಅದಾಗಿರ್ಬೋದು, ಅಥವಾ ಆಕ್ಷನ್ ಸೀಕ್ವೆನ್ಸಸ್ ಇರುವಂತ ಸಿನಿಮಾ, ಆ ರೀತಿ ಸಿನಿಮಾಗಳಲ್ಲಿ ಈಗ ಅದೇ ಎಲ್ಲಾ ರೀತಿ ಕ್ಯಾರೆಕ್ಟರ್ಸ್ ಬರ್ತದೆ ಸರ್. ಅಂದ್ರೆ ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಅಥವಾ ಲವ್ ಸ್ಟೋರೀಸ್ ಆಗಿರ್ಬೋದು, ಈ ರೀತಿ ಎಲ್ಲ ಪಾತ್ರಗಳು ಕೂಡ ಬರ್ತಾ ಇದೆ. ವಿಭಿನ್ನವಾಗಿರುವಂತ ಬೇರೆ ಬೇರೆ ಸ್ಟೋರೀಸ್ ಕೂಡ ಬರ್ತಾ ಇದೆ. ಹೀರೋ ಬಗ್ಗೆ ಅದೇ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಅನ್ಸಿಲ್ಲ. ಅಷ್ಟು ಒಂಥರ ಪ್ರೊಫೆಷನಲ್ ಆಗಿ ಇದಾಗಿ ಅವ್ರ ಹತ್ರ ಡೆಬ್ಯೂ ಅಂತಾನೆ ಅನಿಸ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಅಂಡ್ ಆಲ್ಸೋ ಫೈಟ್ ಸೀಕ್ವೆನ್ಸಸ್ ಎಲ್ಲ ತುಂಬಾ ಜನ, ಅವರಲ್ದೇನೆ ಬೇರೆಯವರು ಕೂಡ ತುಂಬಾ ಜನ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ, ಫೈಟ್ ಸೀಕ್ವೆನ್ಸಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಆಕ್ಟ್ ಮಾಡಿದ್ದಾಗಿರ್ಬೋದು, ಬೇರೆ ಸುತ್ತಮುತ್ತ ಇರೋ ಕೋ ಆಕ್ಟರ್ಸ್ ಎಲ್ಲರೂ ಅಷ್ಟೇ. ಇಟ್ಸ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಈಗ ಪ್ಲೇ ಮಾಡಿರೋದ್ರಿಂದ ಇನ್ನೊಂದು ಸಾಂಗ್ ಬರುತ್ತೆ, ಅದು ಕೂಡ ಒಂಥರ ರೊಮ್ಯಾಂಟಿಕ್ ಇದ್ರಲ್ಲಿ ಬರುತ್ತೆ. ಬಟ್ ಅದರ ಲುಕ್ಸ್ ಇನ್ನೂ ಚೆನ್ನಾಗಿ ಸ್ಟೈಲಿಂಗ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಕೇರಳ ಸೈಡ್ ಶೂಟಿಂಗ್ ಮಾಡಿದೀವಿ. ಆ ಲೊಕೇಶನ್ಸ್ ಆಗಿರ್ಬೋದು, ಲುಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದು ಕೂಡ ಇಷ್ಟ. ಅದು ರಿಲೀಸ್ ಆದಾಗಲೇ ಹೇಳಿ ಅಂತ ನಾನು. ಈಗ 18th ರಿಲೀಸ್ ಆಗ್ತಿದೆ. ಸೊ ಇದೇ ಏಪ್ರಿಲ್ 18ಕ್ಕೆ ನಮ್ಮ ಕದೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ. ಯಾಕಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅಂಡ್ ಇದರಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, ಆಕ್ಷನ್ ಸೀಕ್ವೆನ್ಸಸ್ ಇದೆ, ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಇದೇ ಏಪ್ರಿಲ್ 18ಕ್ಕೆ ಕದೀಮಾ.